ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಈಗ ಆಗಸ್ಟ್ ಅಂತ ಬರ್ತಾ ಇದ್ದ ಹಾಗೆಯೇ ಒಂದು ಒಳ್ಳೆಯ ಮಾಸ ಪ್ರಾರಂಭ ಆಗಸ್ಟ್ನಲ್ಲಿ, ಅದರಲ್ಲೂ 5ನೇ ತಾರೀಕಿನಿಂದ ಶ್ರಾವಣ ಮಾಸ, ಶುಭ ಶ್ರಾವಣ ಮಾಸ ಪ್ರಾರಂಭ. ಈ ಶ್ರಾವಣ ಮಾಸದ ವಿಶೇಷತೆಗಳೇನು? ಶ್ರಾವಣ ಮಾಸದಲ್ಲಿ ನಾವು ಇದೇ ಶ್ರಾವಣ ಮಾಸದಲ್ಲಿ ನಾವು ಯಾವ ವ್ರತಗಳನ್ನ, ಯಾವ ಪೂಜೆಗಳನ್ನ ಮಾಡಬೇಕು, ಯಾರು ಯಾವ ಪೂಜೆಗಳನ್ನ ಮಾಡೋದ್ರಿಂದ ಅನುಕೂಲತೆ ಇದೆ, ಅನಾನುಕೂಲತೆಗಳಿಂದ ನಾವು ದೂರ ಆಗಬಹುದು ಅನ್ನೋ ವಿಚಾರಗಳನ್ನು ಸಹ ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಪ್ರಥಮವಾಗಿ ಮಾಸ ವಿಶೇಷತೆಯನ್ನ ತಿಳ್ಕೊಳ್ಳೋಣ. ನೋಡಿ, ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಹಾಗೆಯೇ ನಮಗಲ್ಲಿ ಶ್ರಾವಣ ಮಾಸದ ಮಂಗಳವಾರ, ಶ್ರಾವಣ ಮಾಸದ ಶುಕ್ರವಾರ, ಶ್ರಾವಣ ಮಾಸದ ಶನಿವಾರ ಎಲ್ಲವೂ ಸಹ ಪ್ರಮುಖವಾಗಿ ಇರುವಂತಹದ್ದು. ಎಷ್ಟೋ ಜನ ಗೊತ್ತಿಲ್ಲ, ಈ ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಹಾಗೆಯೇ ಇದು ಕೇವಲ ವಿಷ್ಣು ದೇವರನ್ನ ಅಥವಾ ದೇವಿಯರನ್ನ ಪೂಜೆ ಮಾಡತಕ್ಕಂಥ ಮಾಸವಲ್ಲ. ಸಾಕ್ಷಾತ್ ಪರಮೇಶ್ವರನಿಗೆ ಬಹಳ ಪ್ರಿಯವಾದಂತಹ ಮಾಸ ಶ್ರಾವಣ ಮಾಸ. ಗೌರಿ ಸಮೇತ ಭೂಮಿಯಲ್ಲಿ ನೆಲೆಸ್ತಾನೆ ಪರಮೇಶ್ವರನು. ಹಾಗಾಗಿಯೇ ಮಂಗಳ ಗೌರಿ ವ್ರತವನ್ನ ಇದೇ ಶ್ರಾವಣ ಮಾಸದ ಮಂಗಳವಾರದಂದು ವಿವಾಹಿತ ಸ್ತ್ರೀಯರು, ನವದಂಪತಿಗಳು ಮಾಡ್ತಕ್ಕಂಥದ್ದು. ತಮ್ಮ ಮಾಂಗಲ್ಯ ವೃದ್ಧಿಗಾಗಿ, ಮಾಂಗಲ್ಯ ಭಾಗ್ಯ ಚೆನ್ನಾಗಿ ಇರಲಿ, ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಕಾಡದೇ ಇರಲಿ, ಗಂಡ ಹೆಂಡತಿಯ ಜೊತೆಗೆ ಅನ್ಯೋನ್ಯವಾದಂತಹ ಬಾಂಧವ್ಯ ಇರಲಿ, ಎಲ್ಲ ರೀತಿಯಾಗಿಯೂ ಕುಟುಂಬದಲ್ಲಿ ಸುಖ ಸೌಖ್ಯಗಳು ವೃದ್ಧಿಯಾಗಲಿ ಅಂತ ಹೇಳಿ ಈ ಒಂದು ಮಂಗಳ ಗೌರಿ ವ್ರತವನ್ನ ಮಾಡುವುದುಂಟು. ಯಾರಾದ್ರೂ ಮಂಗಳ ಗೌರಿ ವ್ರತವನ್ನ ಮಾಡ್ತೀರಾ ಅಂತಂದ್ರೆ ಈ 4 ಮಂಗಳವಾರಗಳು ಅತ್ಯಂತ ಶ್ರೇಷ್ಠವಾದದ್ದು. ಮೊದಲನೇದಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹ ಮಂಗಳ ಗೌರಿ ವ್ರತ ಅಂತ ಬಂದ ತಕ್ಷಣವೇ ಮೊದಲನೇದಾಗಿ 6ನೇ ತಾರೀಕು 8ನೇ ತಿಂಗಳು 2024 ಮಂಗಳವಾರದಂದು ನೀವು ಮಂಗಳ ಗೌರಿ ವ್ರತವನ್ನು, ಅದೇ ರೀತಿಯಾಗಿ 2ನೇದಾಗಿ 13ನೇ ತಾರೀಕು 8ನೇ ತಿಂಗಳು 2024 ಮಂಗಳ ಗೌರಿ ವ್ರತವನ್ನ ನೀವು ಮಾಡಬಹುದು. ಅದೇ ರೀತಿಯಾಗಿ ಮುಂದೆ 3ನೇದಾಗಿ ಅಂತ ಬಂದ ಸಂದರ್ಭದಲ್ಲಿ 20ನೇ ತಾರೀಕು 8ನೇ ತಿಂಗಳು 2024, ಇನ್ನು ಕೊನೆಯದಾಗಿ ನೀವು ಮಾಡಬಹುದಾಗಿರತಕ್ಕಂಥದ್ದು ಅಂತ ಬಂದ ಸಂದರ್ಭಕ್ಕೆ ನೀವು 27ನೇ ತಾರೀಕಿನಂದು 27ನೇ ತಾರೀಕು 8ನೇ ತಿಂಗಳು 2024 ಈ ಮಂಗಳ ಗೌರಿ ವ್ರತ. ಶ್ರಾವಣ ಮಾಸದ 4 ಮಂಗಳವಾರಗಳು. ನೋಡಿ, ಮೊದಲನೇದಾಗಿ ಇನ್ನೊಮ್ಮೆ ದಿನಾಂಕಗಳನ್ನ ನಾವು ಹೇಳ್ತೀವಿ, ಬರೆದಿಟ್ಕೊಳ್ಳಿ. ಮೊದಲನೇದಾಗಿ 6ನೇ ತಾರೀಕು, 2ನೇದಾಗಿ ನಿಮಗೆ ಬರ್ತಕ್ಕಂಥದ್ದು 13ನೇ ತಾರೀಕು, ಇನ್ನು ಮುಂದಿನದಾಗಿ 3ನೇದಾಗಿ ಬರುವಂಥದ್ದು 20ನೇ ತಾರೀಕು, 27ನೇ ತಾರೀಕು. ಜೊತೆಗೆ ಕಷ್ಟಗಳನ್ನೇ ಮೈಗೂಡಿಸಿಕೊಂಡು ಕಷ್ಟಗಳಿಂದಲೇ ಸಂತೋಷವನ್ನ ಅನುಭವಿಸಿ ಎಲ್ಲರ ಸಂಕಷ್ಟಗಳನ್ನ ಹರಣ ಮಾಡತಕ್ಕಂತಹ, ಕಷ್ಟ ಕೋಟಲೆಗಳನ್ನ ನಮ್ಮ ಬದುಕಿನಿಂದ ದೂರ ಮಾಡತಕ್ಕಂತಹ ಕೃಷ್ಣನ ಒಂದು ಹುಟ್ಟು ಆದಂತಹದ್ದು ಇದೇ ಶ್ರಾವಣ ಮಾಸದ ಅಷ್ಟಮಿ ತಿಥಿ. ಆ ಅಷ್ಟಮಿ ತಿಥಿ ಅಂತ ಬಂದ ಸಂದರ್ಭದಲ್ಲಿ ನೋಡಿ, ಕೃಷ್ಣ ಜನ್ಮಾಷ್ಟಮಿಯನ್ನ 26ನೇ ತಾರೀಕಿನಂದು ಮಾಡ್ತಕ್ಕಂತಹದ್ದು ಇದೆ. ಈ ಒಂದು ವಿಶೇಷವಾಗಿ ಮನ್ನಾರ್ ಕೃಷ್ಣ ಜಯಂತಿಯನ್ನ, ಕೃಷ್ಣಾಷ್ಟಮಿಯನ್ನ 26ನೇ ತಾರೀಕು ಮಾಡುವಂಥದ್ದು. ಇನ್ನು ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಶ್ರಾವಣ ಮಾಸದ ಮಂಗಳವಾರಗಳು ಮಂಗಳಗೌರಿ ಪೂಜೆ ಅಂತ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ನೆಲೆಸಿರಬೇಕು, ಆರ್ಥಿಕವಾಗಿ ಸಫಲರಾಗಬೇಕು, ಲಕ್ಷ್ಮಿಯ ಮಹಾ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ಯಾವಾಗಲೂ ಇರಬೇಕು, ಲಕ್ಷ್ಮೀ ದೇವಿಗೆ ಯಾವುದೇ ರೀತಿಯ ಒಂದಿಷ್ಟು ತೊಂದರೆ ತಾಪತ್ರೆಗಳು ಆಗದ ಹಾಗೆ ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಆ ಒಂದು ಸುಖವನ್ನ ನಾವು ಅನುಭವಿಸಬೇಕು. ಮನೆಯಲ್ಲಿ ಯಾವುದೇ ರೀತಿಯಾಗೂ ಆರ್ಥಿಕ ತೊಂದರೆಗಳು, ಆರ್ಥಿಕ ಬಾಧೆಗಳು ಬರಬಾರದು ಅಂತ ಹೇಳಿ ಇದೇ ಶ್ರಾವಣ ಮಾಸದ ಎಲ್ಲಾ ಶುಕ್ರವಾರಗಳಂದು ಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೆ. ಆಷಾಢ ಮಾಸದಲ್ಲಿ ಹೇಗೆ ಮಾಡ್ತಾರೋ ಶ್ರಾವಣ ಮಾಸದಲ್ಲಿ ಸಹ ಅದೇ ರೀತಿಯಾಗಿ ಮಾಡ್ತಾರೆ.
ಇನ್ನು ಈ ಒಂದು ಮಾಸದಲ್ಲಿ ನಮಗೆ ಬರ್ತಕ್ಕಂಥದ್ದು ವರಮಹಾಲಕ್ಷ್ಮಿ ವ್ರತ. ಹುಣ್ಣಿಮೆಗೂ ಮುಂಚೆ ಬರ್ತಕ್ಕಂತಹ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತ 16ನೇ ತಾರೀಕು. ಈ 16ನೇ ತಾರೀಕು ಬರ್ತಕ್ಕಂತಹ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಸಹ ತಾವೆಲ್ಲರೂ ಆಚರಣೆ ಮಾಡಬಹುದು. ಆಚರಣೆಯನ್ನು ಮಾಡಿ ಮಹಾಲಕ್ಷ್ಮಿ ಅಮ್ಮನವರ ಕೃಪೆಗೆ ಪಾತ್ರರಾಗಬಹುದು. ಆದರೆ ಎಲ್ಲರೂ ಈ ಒಂದು ತಪ್ಪೇನು ಮಾಡ್ಕೊಳ್ತಿದ್ದೀರಿ ಅಂದರೆ, ನೀವು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀರಾ. ಆದರೆ ಅದು ಹಬ್ಬವಲ್ಲ, ವ್ರತ. ವ್ರತಾಚರಣೆಯ ನಿಯಮಗಳೇ ಬೇರೆ ಇದ್ದಾವೆ. ಆ ನಿಯಮವನ್ನ ನೀವೆಲ್ಲರೂ ಸಹ ಫಾಲೋ ಮಾಡಬೇಕು. ಲಕ್ಷ್ಮೀ ಪೂಜೆ ಯಾವಾಗಲೂ ಸಂಧ್ಯಾಕಾಲದಲ್ಲೇ ಆಗಬೇಕು. ಈಗ ಏನು ಮಾಡ್ತಾರೆ, ಬೆಳಗ್ಗಿನ ಜಾವ ಮಾಡೋದು, ಮಟ್ ಮಧ್ಯಾಹ್ನ ಮಾಡೋದು, ಇಷ್ಟ ಬಂದ ಸಮಯಕ್ಕೆ ಮಾಡೋದು, ಹೀಗೆ ಒಂದಲ್ಲ ಎರಡಲ್ಲ ಅವ್ರಿಗೆ ಇಷ್ಟ ಬಂದ ಹಾಗೆ ಮಾಡ್ಕೊಳ್ತಿದ್ದಾರೆ. ಏನೇನೋ ತರಾವರಿ ಬೊಂಬೆಗಳನ್ನೆಲ್ಲ ಅದೇನೋ ದಾರ ಎಲ್ಲ ಕಟ್ಕೊಂಡು ತುಂಬಾನೇ ಅದೆಲ್ಲ ದೈವತ್ವಕ್ಕೆ ನಿಮಗೆ ಅಲಂಕಾರವೇ ಬೇರೆ, ದೈವತ್ವವೇ ಬೇರೆ. ಕೃಷ್ಣ ಸಂತೃಪ್ತನಾಗಿದ್ದು ಕೆಜಿ ಚಿನ್ನಾಭರಣಗಳನ್ನು ತಗೊಂಡು ಬಂದು ತಕ್ಕಡಿಯ ಇನ್ನೊಂದು ಬದಿನಲ್ಲಿ ಇಟ್ಟಾಗ್ಲಲ್ಲ, ಮನಸ್ತುಂಬಿ ಒಂದು ದಳ ತುಳಸಿ ದಳವನ್ನ ಇಟ್ಟಾಗ ಆಗ್ಲೇ ಕೃಷ್ಣ ತನ್ನ ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದು. ಭಗವಂತ ನಿಮ್ಮ ಆಡಂಬರವನ್ನ ಮೆಚ್ಚಲ್ಲ. ಭಗವಂತ ನಿಮ್ಮನ್ನ ನೀವೇನೇನು ಚಿನ್ನಾಭರಣಗಳನ್ನು ಇಟ್ಕೊಂಡಿದ್ದೀರಿ ಅದನ್ನ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಿ. ಪಕ್ಕದ ಮನೇಲಿ ಮಾಡ್ತಿದ್ದಾರೆ, ನಾವು ಮಾಡ್ತೀವಿ, ಅದಲ್ಲ. ಅವ್ರು ಎಷ್ಟು ಜೋರಾಗಿ ಮಾಡಿದ್ದಾರೆ, ನೀವೆಷ್ಟು ಕಡಿಮೆ ಮಾಡಿದ್ದೀರಿ ಅನ್ನೋ ವಿಚಾರವಲ್ಲ. ಎಷ್ಟು ಭಕ್ತಿಯಿಂದ ಮಾಡಿದ್ದೀರಿ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ನಿಯಮವಾಗಿ ಮಾಡಿದ್ದೀರಾ, ಅದು ತುಂಬಾನೇ ಮುಖ್ಯವಾಗುತ್ತೆ. ಇದೇ ಒಂದು ಮಹಾಲಕ್ಷ್ಮಿ ವ್ರತವನ್ನ ನೀವು 16ನೇ ತಾರೀಕಿನಂದು ನೀವು ಮಾಡ್ಕೊಳ್ಳಿ. ಬಹಳ ಅನುಕೂಲತೆಗಳನ್ನು ನೀವು ಸೃಷ್ಟಿ ಮಾಡ್ಕೊಳ್ಬಹುದು. ಕೆಲವೊಬ್ರು ಏನ್ ಮಾಡ್ತಾರೆ, 16, 7 ಕೇತು ಸಂಖ್ಯೆ, ಅವತ್ತು ಮಾಡಬಾರ್ದು, ಇವತ್ತು ಮಾಡಬಾರ್ದು, ಸಂಖ್ಯೆದು ಮತ್ತೊಂದು ಮಗದೊಂದು ಏನೇನೋ ಹೇಳ್ತಾರೆ. ನೋಡಿ, ಪೂರ್ವಿಕರು ಏನ್ ಹೇಳಿದ್ದಾರೋ ಅದನ್ನ ಅದೇ ರೀತಿಯಾಗಿ ಫಾಲೋ ಮಾಡಬೇಕು. ಹುಣ್ಣಿಮೆಗೂ ಹಿಂದೆ ಬರುವಂತಹ ಶುಕ್ರವಾರದ ದಿವಸವೇ ಮಾಡಬೇಕು. ಕಾರಣ ಶುಕ್ರಗ್ರಹದ ತತ್ವ, ಶುಕ್ರಗ್ರಹದ ಕಿರಣಗಳು ನೇರವಾಗಿ ಭೂಮಿಯನ್ನ ಬಹು ಸಮೀಪಿಸ್ತಾ ಇರುತ್ತೆ. ಹಾಗಾಗಿ ಅವತ್ತು ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನ ನೀವು ಅನುಭವಿಸಬಹುದು. ಹಾಗಾಗಿ 16ನೇ ತಾರೀಕಿನಂದು ನೀವು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿಕೊಳ್ಳೋದು ಮರಿಬಾರದು. ಇನ್ನು ಶನಿವಾರಗಳು, ಶ್ರಾವಣ ಶನಿವಾರ ಅಂತ ಹೇಳ್ತಾ ಇದ್ದಾಗ ಎಲ್ಲ ತಿಮ್ಮಪ್ಪನ ದೇವಸ್ಥಾನಗಳು ಪೂರ್ತಿ ಆಗೋಗ್ಬಿಟ್ಟಿರುತ್ತೆ. ಗಲ್ಲಿನಲ್ಲಿರುವಂತಹ ತಿಮ್ಮಪ್ಪನ ಗುಡಿನೂ ಸಹ ಬಿಡಲ್ಲ, ಎಲ್ಲ ಕಡೆ ಹೋಗಿ ಬರ್ತಿರ್ತೀರಿ. ನೋಡಿ, ಇಷ್ಟು ಮಾತ್ರ ಅಲ್ಲ, ಕೇವಲ ವಿಷ್ಣು ದೇವರನ್ನ ಪೂಜೆ ಮಾಡೋದು ಮಾತ್ರ ಅಲ್ಲ, ಇದೇ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಈಶ್ವರನ ಪೂಜೆಯೂ ಹೌದು. ಎಷ್ಟೊಂದು ಜನ ಅದನ್ನೇ ಮರ್ತು ಹೋಗ್ತಾರೆ. ಈಶ್ವರನಿಗೆ ಸಂಪೂರ್ಣವಾಗಿ ತುಂಬಾ ಪ್ರಿಯಕರವಾದಂತಹ ಮಾಸ ಯಾವುದಪ್ಪ ಅಂತ ಹೇಳಿದ್ರೆ ಶ್ರಾವಣ ಮಾಸ, ಕಾರ್ತೀಕ ಮಾಸ. ಆ ಎರಡೂ ಮಾಸಗಳು ಅವನಿಗೆ ಬಹಳ ಪ್ರೀತವಾಗಿರ್ತಕ್ಕಂಥದ್ದು. ಆದ್ರೆ ಎಲ್ಲರೂ ಕಾರ್ತೀಕ ಮಾಸಕ್ಕೆ ಮಾತ್ರ ಹೋಗ್ತಾರೆ. ಅಯ್ಯೋ, ಈಶ್ವರ ಬರೀ ಕಾರ್ತೀಕಕ್ಕೆ ಮಾತ್ರ ಸೀಮಿತ ಅಲ್ಲಲ್ಲ. ಆ ಗೌರಿ ಸಮೇತ ಭೂಮಿಯಲ್ಲಿ ನೆಲೆಸ್ತಕ್ಕಂಥದ್ದು ಈ ಮಾಸ ಪೂರ್ತ ನೆಲೆಸಿರ್ತಾನೆ. ಈಶ್ವರನನ್ನ, ಪರಮೇಶ್ವರನ ಒಲಿಸ್ಕೊಳ್ಳೋಕೆ ಇದು ತುಂಬಾ ಸಕಾಲ. ಲಕ್ಷ್ಮೀ ದೇವಿಯನ್ನು ಸಹ ನೀವು ಒಲಿಸ್ಕೊಳ್ಬಹುದು, ಗೌರಿಯನ್ನು ಒಲಿಸ್ಕೊಳ್ಬಹುದು. ಎಷ್ಟು ಶುಭಕರವಾಗಿರ್ತಕ್ಕಂಥ ಮಾಸ ಅಲ್ವಾ? ಅದೇ ರೀತಿಯಾಗಿ ಶ್ರಾವಣ ಮಾಸ ನಮಗೆ ಶುರುವಾಗ್ತಕ್ಕಂತಹದ್ದೇ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದಿಂದ. ನೋಡಿ, ಅಲ್ಲಿಂದ ಪೂಜೆ ಪುನಸ್ಕಾರಗಳು ತುಂಬಾ ಪ್ರಾರಂಭ, ವ್ರತಾದಿಗಳು ಪ್ರಾರಂಭ. ನಮ್ಗೆ ನೋಡಿ, ಶ್ರಾವಣ ಮಾಸ ಎಷ್ಟು ಚೆನ್ನಾಗಿ ಒಂದಾದ ಮೇಲೆ ಒಂದು ಪಾಠಗಳನ್ನ ಹೇಳ್ಕೊಡ್ತಾ ಬರುತ್ತೆ ಅಂತಂದ್ರೆ, ಮೊದಲನೆಯದ್ದಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳೇನಾದ್ರೂ ಇದ್ರೆ ಈ ಜ್ಯೋತಿರ್ಭೀಮೇಶ್ವರ ವ್ರತದಿಂದ ನಿವಾರಣೆ ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ಗಂಡ ಹೆಂಡತಿ ಸಮಸ್ಯೆಗಳಿದ್ರೆ ಮಂಗಳಗೌರಿ ವ್ರತದಿಂದ ನಿವಾರಣೆ ಮಾಡಿಕೊಳ್ಳಬಹುದು. ಹಣಕಾಸಿನ ಸಮಸ್ಯೆ ಇದ್ರೆ ವರಮಹಾಲಕ್ಷ್ಮಿಯ ಪೂಜೆಯಿಂದ ನಿವಾರಣೆ ಮಾಡಿಕೊಳ್ಳಬಹುದು. ನಾಗ ಸಂಬಂಧಪಟ್ಟಂತಹ ದೋಷಗಳೇನಾದ್ರೂ ಇದ್ರೆ ನಾಗರ ಪಂಚಮಿ ಇದೇ ಮಾಸದಲ್ಲಿ ಬರ್ತಕ್ಕಂಥದ್ದು. ನಾಗ ಚೌತಿ ಮತ್ತು ನಾಗ ಪಂಚಮಿಗಳು. ಈ ಮಾಸದಲ್ಲಿ ನಿಮ್ಗೆ ಇಂಥ ಸಮಸ್ಯೆಗೆ ಪರಿಹಾರ ಸಿಕ್ಕೋದಿಲ್ಲ ಅನ್ನೋ ಹಾಗಿಲ್ಲ. 12 ರಾಶಿಯವರು ಸಹ ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಜೀವನವನ್ನ ಮುಂದುವರಿಸಿಕೊಂಡು ಹೋಗಿ ತಮ್ಮೆಲ್ಲರಿಗೂ ಸಹ ಸುಖವಾಗಲಿ, ಸೌಖ್ಯ ಉಂಟಾಗಲಿ, ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಏಳಿಗೆಗಳು ಸಹ ಬರಲಿ. ಇನ್ನು ಈ ಮಾಸದಲ್ಲಿ ಬದಲಾವಣೆ ಆಗ್ತಕ್ಕಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋದಾಯ್ತು ಅಂತ ಹೇಳಿದ್ರೆ,
17ನೇ ತಾರೀಕು 8ನೇ ತಿಂಗಳು 2024ರಂದು ಸಿಂಹ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 22ನೇ ತಾರೀಕು 8ನೇ ತಿಂಗಳು 2024ಕ್ಕೆ ವಕ್ರೀಗತನಾದಂತಹ ಬುಧನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 24ನೇ ತಾರೀಕು 8ನೇ ತಿಂಗಳು 2024ಕ್ಕೆ ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 26ನೇ ತಾರೀಕು 8ನೇ ತಿಂಗಳು 2024ಕ್ಕೆ ಮಿಥುನ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳ ಗ್ರಹಗಳ ಬದಲಾವಣೆಗಳು. ಈ ಗ್ರಹಗಳ ಬದಲಾವಣೆಯ ಆಧಾರದಲ್ಲಿ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂಥ ವಿಚಾರವನ್ನು ಈಗ ತಿಳ್ಕೊಳ್ಳೋಣ. ಮೀನರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅನ್ನೋದನ್ನು ವಿವರಿಸ್ತೀನಿ. ಆದರೆ ಎಷ್ಟೋ ವಿಡಿಯೋಗಳಲ್ಲಿ ನಾವು ನಿಮಗೆ ಎಷ್ಟೋ ವಿಚಾರಗಳನ್ನು ತಿಳಿಸ್ತಾ ಬರ್ತಾನೆ ಇದ್ದೇವೆ. ಅದರಲ್ಲೂ ಅದೆಷ್ಟೋ ಜನ ಕಣ್ಣೀರು ಹಾಕ್ಕೊಂಡು ಮೆಸೇಜ್ ಮಾಡಿರೋದು ಸಹ ಉಂಟು. ಗುರುಗಳೇ, ನೀವು ಹೇಳಿದ ಹಾಗೆ ನಾವು ಬದುಕಬೇಕು, ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇವೆ, ನಮಗೆ ಸಾಧ್ಯವಾಗ್ತಾ ಇಲ್ಲ ಅಂತ. ನೋಡ್ರಿ, ಮೀನ ರಾಶಿಯವರು ವಜ್ರಾಯುಧ ಇದ್ದ ಹಾಗೆ, ಇಂದ್ರನ ಕೈನಲ್ಲಿರ್ತಕ್ಕಂಥ ವಜ್ರಾಯುಧ. ವಜ್ರಾಯುಧ ಅಂದರೆ ಏನು? ಆ ವಜ್ರಾಯುಧವನ್ನ ಇಂದ್ರದೇವನು ಎಲ್ಲ ಸಂಕಟ ಮೇಲೆ, ಸಂಕಷ್ಟದ ಮೇಲೆ, ದುಃಖದ ಮೇಲೆ, ಅಸುರ ಶಕ್ತಿಯ ಮೇಲೆ ಪ್ರಯೋಗ ಮಾಡ್ತಾನೆ. ಅದರಲ್ಲಿ ಎಲ್ಲದರಲ್ಲೂ ವಿಜಯವನ್ನು ಸಾಧಿಸ್ತಾನೆ. ಅಂದರೆ ಇಂದ್ರದೇವನಿಗೆ ಯಶಸ್ಸನ್ನ ತಂದುಕೊಡೋದಕ್ಕೆ ಸಾಧ್ಯವಾಗೋದು ಯಾವುದು? ಆ ವಿಶ್ವಕರ್ಮನು ಮಾಡಿರ್ತಕ್ಕಂತಹ ವಜ್ರಾಯುಧದಿಂದ. ಆ ವಜ್ರಾಯುಧ ಮಾಡಿದ್ದಾದರೂ ಹೇಗೆ? ದದೀಚಿ ಮಹರ್ಷಿಗಳ ಬೆನ್ನಿನ ಮೂಳೆಯಿಂದ. ದದೀಚಿ ಮಹರ್ಷಿಗಳ ಸಾವಿನ ನಂತರ ಮಾಡಿದ್ದಲ್ಲ. ಎಲ್ಲರೂ ಕೇಳಿಕೊಳ್ತಾರೆ ದದೀಚಿಗಳನ್ನ, ಮಹರ್ಷಿಗಳೇ, ನಿಮ್ಮ ಬೆನ್ನಿನ ಮೂಳೆ ಅವಸರವಿದೆ, ಲೋಕ ಕಲ್ಯಾಣಾರ್ಥಕವಾಗಿ ಬೇಕಾಗಿದೆ, ನೀವಷ್ಟು ತಪಶಕ್ತಿವಂತರು, ಅಷ್ಟು ಸಾಧಕರು, ದಯವಿಟ್ಟು ನೀವು ನಿಮ್ಮ ದೇಹತ್ಯಾಗವನ್ನು ಮಾಡಿ ಕೇಳ್ಕೊಳ್ತಾರೆ. ಯೋಗದ ಮುಖಾಂತರವಾಗಿ ದದೀಚಿ ಮಹರ್ಷಿಗಳು ತಮ್ಮ ಆತ್ಮವನ್ನು ತಮ್ಮ ದೇಹದಿಂದ ಹೊರ ಕಳಿಸ್ತಾರೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಮೀನ ರಾಶಿಯವರು ಸಹ ಹಾಗೆ ಯಾವಾಗಲೂ ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು, ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು, ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು, ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು. ನೀವು ಬರೆದಿಟ್ಕೊಳ್ಳಿ, ಈ ತಿಂಗಳು ನೀವೇನಾದರೂ ನಿಮ್ಮ ಯೋಚನೆಯನ್ನು ಬಿಟ್ಟು ಬೇರೆಯವ್ರ ಯೋಚನೆ ಮಾಡ್ತೀನಿ ಅಂತಲೇ ಹೋದರೆ ನಿಮ್ಮಷ್ಟು ಹಾಳಾಗುವಂಥವ್ರು ಯಾರೂ ಇಲ್ಲ. ಮನಸ್ಸಿನ ನೋವಿಂದ ಹೇಳ್ತಾ ಇರೋದು ಇದು. ಪ್ರತಿ ಸಲ ಬೇರೆಯವ್ರಿಗೆ ಸಂಕಷ್ಟ, ಅವ್ರಿಗೆ ಸಹಾಯ ಮಾಡು. ಅವ್ರಿಗೇನೋ ದುಃಖ, ಅವ್ರ ಬೆನ್ನಿಗೆ ಹೋಗಿ ನಿಂತ್ಕೊ. ಇವ್ರಿಗೇನೋ ಬೇಕಾಗಿದೆ ಹೆಲ್ಪ್, ಅವ್ರಿಗೆ ಹೋಗಿ ಹೆಲ್ಪ್ ಮಾಡು. ನಿಮ್ಮನ್ನು ನೋಡೋರು ಯಾರು? ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡೋರು ಯಾರು? ನಿಮ್ಮ ಹೊಟ್ಟೆ ಸಂಕಟನ ಅರ್ಥ ಮಾಡ್ಕೊಳ್ಳೋರು ಯಾರು? ಮನಸ್ಸು ಮೃದು, ಬಾಯಿ ಜೋರು. ಯಾರಾದರೂ ಒಂದು ಮಾತು ಹೇಳಿದ್ರೆ ತಡ್ಕೊಳಕ್ ಆಗಲ್ಲ ನಿಮಗೆ. ಓಡ್ ಬಂದು ಕಣ್ಣಲ್ಲಿ ನೀರು ಹಾಕ್ತಾ ಇರ್ತೀರಿ. ಯಾರಾದರೂ ಬಂದರೆ ಹಿಂಗೆ ಒರೆಸ್ಕೊಂಡು, ನನಗೇನಾಗಿದೆ, ಆರಾಮಾಗಿದ್ದೀನಿ. ಆ ಭಾವ ಮೀನ ರಾಶಿದು. ತೋರಿಸ್ಕೊಳ್ಳಲ್ಲ ದುಃಖ, ತೋಡ್ಕೊಳ್ಳಲ್ಲ. ತನಗೆ ಅನ್ಯಾಯವಾಗಲಿ, ಅಕ್ರಮವಾಗಲಿ, ತನಗೆ ಯಾವುದೇ ರೀತಿಯಾದ ದ್ರೋಹಗಳಾಗಲಿ ಹೊರಗಿನ ಸಮಾಜಕ್ಕೆ ಹೇಳ್ಕೊಳ್ಳಲ್ಲ. ಅಷ್ಟು ಹಿಂಸೆಯನ್ನು ಅನುಭವಿಸಿ ಬರ್ತಾ ಇದ್ದೀರಿ. ಆಗಲಿ, ಇನ್ನಾದರೂ ಬುದ್ಧಿ ಕಲ್ತ್ಕೊಂಡು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ಅಟ್ಲೀಸ್ಟ್ ನೆಮ್ಮದಿಯನ್ನು ಕಂಡುಕೊಳ್ಳಿ. ಐ ಕ್ಯಾನ್ ಗೈಡ್ ಯು ಅಷ್ಟೇ. ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಆಗಲ್ಲ. ಹೀಗಲ್ಲ, ಹೀಗೆ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಸಾಧ್ಯ ಅಷ್ಟೇ. ಸ್ವಲ್ಪ ಮೀನ ರಾಶಿಯವ್ರು ಜಾಗೃತಿಯಾಗಿರಿ ಈ ತಿಂಗಳು. ಹಣಕಾಸುಗಳು ಸ್ವಲ್ಪ ಆಸ್ಪತ್ರೆ ಖರ್ಚಾಗೋ ಜಾಸ್ತಿ ಇದ್ದಾವೆ. ದಾಂಪತ್ಯದಲ್ಲಿ ಒಂದಿಷ್ಟು ಬಿರುಕುಗಳು ಮುರ್ತಕ್ಕಂಥದ್ದು. ಸಾಲ ಕೊಟ್ಟು ಕೆಡಬೇಡಿ ಈ ತಿಂಗಳು. ಕೊಟ್ಟರೆ ಕೆಟ್ಟ ಹಾಗೇನೆ ಅರ್ಥ. ಸಾಲ ತೆಗೆದುಕೊಳ್ಳೋಕ್ಕೂ ಹೋಗೋದು ಬೇಡ, ಕೊಡೋದಕ್ಕೂ ಹೋಗೋದು ಬೇಡ. ವಿದ್ಯಾರ್ಥಿಗಳಿಗೂ ಅಷ್ಟೊಂದು ಶುಭವಾದ ಫಲಗಳು ಇಲ್ಲ.
ನಿಮ್ಮ ವಸ್ತುಗಳು ಕಳ್ಳರ ಪಾಲಾಗುವ ಸಾಧ್ಯತೆಗಳಿದ್ದಾವೆ. ನಿಮ್ಮ ಸುತ್ತ ಈಗಾಗಲೇ ಹಿತಶತ್ರುಗಳು ಸೇರ್ಕೊಂಡಿದ್ದಾರೆ. ನಿಮ್ಮಲ್ಲಿ ಏನೇನು ಮಾಡಬಹುದು, ಏನೇನು ಕದಿಬಹುದು ಅನ್ನೋದನ್ನು ಈಗಾಗಲೇ ಲೆಕ್ಕಾಚಾರಗಳನ್ನು ಮಾಡ್ತಾ ಇರ್ತಾರೆ. ತುಂಬಾ ಜಾಗ್ರತೆಯಾಗಿ ಇರಿ. ಎಲ್ಲರನ್ನೂ ಮುಟ್ಟಾಳವಾಗಿ ನಂಬ್ಕೊಂಡು ಹೋಗೋದು ಬೇಡ. ಅವ್ನು ನಮ್ಮ ಅಣ್ಣ, ಇವನು ನನ್ನ ತಂಗಿ, ಅದು ಹಾಗೆ ಇದು ಹಿಂಗೆ, ಯಾವ ಸಂಬಂಧನೂ ಬರಲ್ಲ. ಅಕ್ಕ ತಮ್ಮ, ಅಣ್ಣ ತಂಗಿ, ಬಂಧು ಬಳಗ ಎಲ್ಲಿ ಅವರ್ಗ ನಿನ್ನ ಎದೆ ಮೇಲೆ ಮಣ್ಣು ಹಾಕಿ ಮುಚ್ಚೋವರೆಗೂ ಅಷ್ಟೇ, ನಿನ್ನ ಎದೆ ಕೊಳ್ಳಿಡೋವರೆಗೂ ಅಷ್ಟೇ. ಆಮೇಲೆ ಏನು ಮಾಡ್ತಾರೆ? ತಲೆ ಮೇಲೆ ಬಂದು ನೀರು ಸುರ್ಕೊಂತಾರೆ. ಇಷ್ಟಕ್ಕೆ ಹೋರಾಟ, ಇಷ್ಟಕ್ಕೆ ಹಾರಾಟ. ನಿನ್ನನ್ನು ಕಳಿಸಿ ಬಂದು ಸ್ನಾನ ಮಾಡ್ಕೊಳ್ತಾರೆ. ಮೈಲಿಗೆ ಹೆಣ ಮುಟ್ಟಿಸ್ಕೊಂಡ್ಬಿಟ್ಟಿದ್ದೀನಿ. ನಿನ್ನ ಉಸಿರಾಟದ ತೀವ್ರತೆ, ದೇಹದ ಉಷ್ಣತೆ ಅಳಿದು ಹೋಯಿತು ಅಂದರೆ ನಿನ್ನ ಅಸ್ತಿತ್ವವೇ ಇಲ್ಲ. ನಿನ್ನ ಹೆಸರಿಲ್ಲ, ಒಂದೇ ಹೆಸರು ಹೆಣ. ಅದಕ್ಕೋಸ್ಕರ ನೀನು ಮನೆ ಮಕ್ಕಳು, ಎಸ್ಪೆಷಲಿ ಮೀನ ರಾಶಿಯ ಹೆಣ್ಣು ಮಕ್ಕಳು ಅಷ್ಟು ತ್ಯಾಗಶೀಲರು, ಅಷ್ಟೊಂದು ಪರೋಪಕಾರಿಗಳು. ಬೇಡ್ರಮ್ಮ, ಬೇಡ, ಹಿಂಸೆ ಬೇಡ. ದಯವಿಟ್ಟು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಅದೇ ಏನು ಹೇಳೋಕ್ಕಾಗತ್ತೆ, ಕೆಲವೊಂದು ಸಲ ಹುಟ್ಟು ಗುಣ ಸುಟ್ಟರು ಹೋಗುತ್ತೆ. ಹಾಗೆ ನಿಮ್ಮ ಜೀವನ ಈ ತಿಂಗಳು ತುಂಬ ಕಷ್ಟ ಇದೆ, ಹುಷಾರು. ಈ ಒಂದು ತಿಂಗಳಲ್ಲಿ ನಿಮಗೆ ಸ್ವಲ್ಪ ಅನುಕೂಲತೆ ತಂದುಕೊಡ್ತಕ್ಕಂತಹ ದಿನಗಳು ಅಂತಂದರೆ 1, 9, 10, 23, 31. ಪ್ರಯಾಣದಲ್ಲಿ ಜಾಗ್ರತೆಯಾಗಿರಿ. ಸ್ವಲ್ಪ ಬಾಯಿ ಮುಚ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಈ ತಿಂಗಳು. ಇಲ್ಲಾಂದರೆ ಸುಮ್ಮನೆ ಅಪವಾದಗಳು, ಅಪನಿಂದನೆಗಳು ಬರ್ತಾ ಇರುತ್ತೆ. ಬೇರೆಯವ್ರ ಜೀವನಕ್ಕೆ ತಲೆ ಹಾಕಕ್ಕೆ ಹೋಗೋದು ಬೇಡ. ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು ಶುರುವಾಗ್ತದೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿ. ಚೆನ್ನಾಗಿರಿ. ನಿಮ್ಮ ಬಗ್ಗೆ ಮಾತ್ರ ನೀವು ತಿಂಗಳು ಯೋಚನೆ ಮಾಡಿ. ಸ್ವಾರ್ಥಿಗಳಾಗಿ ಪರವಾಗಿಲ್ಲ. ಕೆಲವೊಮ್ಮೆ ಸ್ವಾರ್ಥ ತಪ್ಪಲ್ಲ. ಕೆಲವೊಮ್ಮೆ ನಿಮ್ಮ ಬದುಕು ಚೆನ್ನಾಗಿಟ್ಕೊಳ್ಳಿ. ಈ ಒಂದು ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾದ ಪರಿಹಾರ ನಿಮ್ಗೆ ಗೊತ್ತಿದೆ. ಸಾಮಾಜಿಕ ಪರಿಹಾರ. ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಬೆಳೆಸೋಕ್ಕೆ ಹೇಳಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಇದರಿಂದ ದೇವರು ನಿಮ್ಮನ್ನು ಮೆಚ್ಚಿಕೊಂಡು ನಿಮ್ಮ ಕಣ್ಣೀರು ಸ್ವಲ್ಪ ಕಡಿಮೆ ಆಗ್ತದೆ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಹೇಳಿದ ಸಂದರ್ಭದಲ್ಲಿ ಈ ಒಂದು ತಿಂಗಳು ನೀವು ಅಮ್ಮನವರ ಉಪಾಸನೆಯನ್ನು ಮಾಡಿ, ಅಮ್ಮನವರ ಆರಾಧನೆಯನ್ನು ಮಾಡಿ. ತ್ರಿಪುರ ಸುಂದರಿ ಅಷ್ಟಕಂನ ಪ್ರತಿನಿತ್ಯ ತ್ರಿಕಾಲಗಳಲ್ಲಿ ಹೇಳ್ತಾ ಬನ್ನಿ. ಬೆಳಗ್ಗೆ, ಮಧ್ಯಾಹ್ನ, ಸಂಧ್ಯಾಕಾಲ. ಆ ತ್ರಿಪುರ ಸುಂದರಿ ಅಷ್ಟಕವನ್ನು ತ್ರಿಕಾಲವರು ಸಹ ನೀವು ಕಡೇ ಪಕ್ಷ ನಿಮ್ಗೆ ಹೇಳೋಕ್ಕಾಗಲಿಲ್ಲ, ನಾನು ಆಫೀಸ್ನಲ್ಲಿದ್ದೀನಿ, ಹೇಳ್ಕೊಳಕ್ಕಾಗಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. ಒಂದು 5ರಿಂದ 10 ನಿಮಿಷ ಆಗ್ತದೆ, ಕೇಳಿಸ್ಕೊಳ್ಳಿ. ದೇವರು ನಿಮಗೆ ಸಂಪೂರ್ಣವಾದ ಕೃಪಾ ಕಟಾಕ್ಷವನ್ನು ಕೊಟ್ಟು ನಿಮ್ಮ ಜೀವನವನ್ನು ಚೆನ್ನಾಗಿ ಇಡಲಿ ಅಂತ ಹೇಳ್ತಾ, ಮೀನ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಇದಾಗಿತ್ತು. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಮೀನ ರಾಶಿಯವರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.